ಹಾಯ್ ಫ್ರೆಂಡ್ಸ್, ಕರ್ನಾಟಕ ಬ್ಯಾಂಕಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 75 ಹುದ್ದೆಗಳು ಖಾಲಿ ಇದ್ದಾವೆ. ಉದ್ಯೋಗ ಸ್ಥಳ ಬಂದ್ಬಿಟ್ಟು ಭಾರತದೆಲ್ಲೆಡೆ. ಸೊ ಅದು ಅಧಿಕೃತ ವೆಬ್ಸೈಟ್ ಕೂಡ ಇಲ್ಲಿ ನೀಡಲಾಗಿದೆ, karnatakabank.com. ಅದ್ರದ್ದು ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಹುದ್ದೆ ವಿವರನ ನೋಡ್ಕೊಂಬರೋದಾದರೆ, ಚಾರ್ಟೆಡ್ ಅಕೌಂಟೆಂಟ್ ಹುದ್ದೆ ಟೋಟಲ್ 25 ಹುದ್ದೆಗಳು ಖಾಲಿ ಇದ್ದಾವೆ. ಕಾನೂನು ಅಧಿಕಾರ ಇದು 10 ಹುದ್ದೆಗಳು ಖಾಲಿ ಇದ್ದಾವೆ. ಸ್ಪೆಷಲಿಸ್ಟ್ ಆಫೀಸರ್ ಟೋಟಲ್ 10 ಹುದ್ದೆಗಳು ಖಾಲಿ ಇದ್ದಾವೆ. IT ಸ್ಪೆಷಲಿಸ್ಟ್ ಟೋಟಲ್ 30 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಅದಕ್ಕೆ ಏನೇನು ವಿದ್ಯಾರ್ಹತೆ ಬೇಕು ಅಂತ ನೋಡ್ಕೊಂಬರೋದಾದರೆ, CA ಹುದ್ದೆಗೆ ವೃತ್ತಿಪರ ಅರ್ಹತೆಯನ್ನು ಕೇಳಿದ್ದಾರೆ. ಸೊ 2024 ಅಥವಾ 2025ನ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಮತ್ತು ಕನಿಷ್ಠ 3 ಪ್ರಯತ್ನದಲ್ಲಿ ಅದು ಪಾಸ್ ಆಗಿರಬೇಕಾಗಿರುತ್ತೆ. ಮತ್ತು ಕಾನೂನು ಅಧಿಕಾರ ನೋಡ್ಕೊಂಬರೋದಾದರೆ LLM ಪದವಿನ ಹೊಂದಿರಬೇಕಾಗಿರುತ್ತೆ. ಟೈರ್ 1 ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಕಾಲೇಜುಗಳಿಂದ ಪದವಿಯನ್ನು ಪಡೆದಿರಬೇಕಾಗಿರುತ್ತೆ. ಮತ್ತು IT ಸ್ಪೆಷಲಿಸ್ಟ್ ನೋಡ್ಕೊಂಬರೋದಾದರೆ ಅಭಿಯಂತರ BE ಕಂಪ್ಯೂಟರ್ ಆಫ್ ಅಪ್ಲಿಕೇಶನ್ಸ್ ಸ್ನಾತಕೋತ್ತರ ಪದವಿ MCA ಅಥವಾ MTech ಕಂಪ್ಲೀಟ್ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ವಯೋಮಿತಿ ನೋಡ್ಕೊಂಬರೋದಾದರೆ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು ನೋಡ್ಕೊಂಬರೋದಾದರೆ 30 ವರ್ಷ. ಸೊ ಮೀಸಲಾತಿ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ಸಡಿಲಿಕೆ ಕೂಡ ಇದೆ, ಅದರದ್ದು ಸದುಪಯೋಗನ ನೀವು ಪಡಿಸ್ಬೇಕಾಗಿರುತ್ತೆ. ಮತ್ತು ಸಂಬಳ ಶ್ರೇಣಿ ನೋಡ್ಕೊಂಬರೋದಾದರೆ ಸೀಲ್ 1 ಅಧಿಕಾರಿ ಇನಿಷಿಯಲ್ ಸ್ಯಾಲರಿ ನಿಮಗೆ 48,480ರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಅದು 1,21,000ವರೆಗೂ ಹೋಗುತ್ತೆ. ಸೊ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನಿಮಗೆ ಒಳ್ಳೆಯ ವಿದ್ಯಾರ್ಥಿಯನ್ನು ಕೂಡ ಕೇಳಿದ್ದಾರೆ ಮತ್ತು ಅಲ್ಲಿ ಕೂಡ ಬೇಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಕರೆಯಲಾಗುತ್ತೆ ಮತ್ತು ಸಂದರ್ಶನಕ್ಕೆ 1:10 ರೇಷಿಯೋಲಿ ನಿಮ್ಮ ಸೆಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ. ಮತ್ತು ಪ್ರಮುಖ ದಿನಾಂಕಗಳನ್ನ ನೋಡ್ಕೊಂಬರೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು 17 ಮಾರ್ಚ್ 2025 ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು 10 ಏಪ್ರಿಲ್ 2025. ಸೊ ಅಷ್ಟರೊಳಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ.